ಓಂ. ನಾನು ಸೋಮನಾಥ್. ಇವತ್ತು ಒಂದು ವಿಶೇಷ ಕಾನೂನು ಸಮಸ್ಯೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆಸ್ತಿಯಲ್ಲಿ ಸಿಗಬೇಕಾದ ಪಾಲನ್ನು ಮೃತ್ಯುಪತ್ರವು ತಡೆಯಬಲ್ಲದೆ. ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ, ಮೃತ್ಯುಪತ್ರವನ್ನು ವಿದೇಶದಲ್ಲಿ ಮಾಡಲಾಗಿರುತ್ತೆ. ಮೃತ್ಯುಪತ್ರವನ್ನು ಭಾರತದಲ್ಲಿ ಇರುವ ಆಸ್ತಿಗೆ ಅಥವಾ ಭಾರತೀಯರು ವಿದೇಶದಲ್ಲಿ ಮಾಡಬಾರ್ದು ಅಂಥೇಳಿ ಕಾನೂನಿನ ಬಂಧನ ಇಲ್ಲ. ವ್ಯಕ್ತಿ ಯಾವ ಹೊತ್ನ್ಯಾಗ ಎಲ್ಲಿ ಸಾಯ್ತಾನ ಯಾರಿಗೂ ಗೊತ್ತಿರುವುದಿಲ್ಲ. ಅವನು ಸಾಯೋ ಹೊತ್ನ್ಯಾಗ ಮೃತ್ಯುಪತ್ರವನ್ನು ಮಾಡ್ತಾನ. ಅವನು ವಿದೇಶದಾಗಿದ್ರೆ ಅಲ್ಲೇ ಮಾಡ್ತಾನ. ಇದು ವಿದೇಶದಾಗ ಮಾಡಿದ್ದು ಭಾರತದೊಳಗೆ ಅಪ್ಲೈ ಆಗೋದಿಲ್ಲ ಅನ್ನೋದು ಬರೋದಿಲ್ಲ. ಆದ್ರೆ ಇಲ್ಲೇ ಒಂದು ತಾಂತ್ರಿಕ ವಿಶೇಷ ತಿಳುವಳಿಕೆ ಇದೆ. ಅದನ್ನು ಈ ಪ್ರಕರಣದಲ್ಲಿ ನೋಡೋಣ. ಪ್ರಕರಣ ರಮಾಬಾಯಿ ವರ್ಸಸ್ ಪ್ರಮೀಳಾ. 1982 ಒಳಗೆ ಈ ಪ್ರಕರಣ ಇತ್ಯರ್ಥ ಆಗಿದ್ದು ಉಚ್ಚ ನ್ಯಾಯಾಲಯದೊಳಗೆ. ಪ್ರಮೀಳಾ ಮಗಳು, ರಮಾಬಾಯಿ ಸ್ಟೆಪ್ ಮದರ್. ಪ್ರಮೀಳಾಳ ತಂದೆ ತಾನು ಮಾಡಿದ ಆಸ್ತಿಯನ್ನು ತನಗೆ ಯಾರಿಗೆ ಬೇಕೋ ಅವರಿಗೆ ಕೊಡುವ ಹಕ್ಕನ್ನು ಉಳ್ಳವನಾಗಿರುತ್ತಾನೆ ಕಾನೂನು ಪ್ರಕಾರ. ಆ ಆಸ್ತಿ ರಮಾಬಾಯಿಯ ಕಬ್ಜೆಯಲ್ಲಿ ಇರ್ತೈತಿ. ಯಾಕಂದ್ರೆ ರಮಾಬಾಯಿ ಪ್ರಮೀಳಾಳ ತಂದೆಯ ಕೊನೆ ಕ್ಷಣಗಳಲ್ಲಿ ಆತನ ಹತ್ತಿರ ಇರುತ್ತಾಳೆ. ಪ್ರಮೀಳಾ ಏನು ಮಾಡ್ತಾಳೆ, ಈ ಆಸ್ತಿಗಾಗಿ ಒಂದು ಅರ್ಜಿಯನ್ನು ದಾಖಲಿಸ್ತಾಳೆ. ಆಕೆ ವಾದ ಏನು? ನನ್ನ ತಂದೆಗೆ ನಾನು ಒಬ್ಬಳೇ ಮಗಳು. ನಮ್ಮ ತಂದೆ ತಮ್ಮ ಕಡೆ ದಿನಗಳಲ್ಲಿ ರಮಾಬಾಯಿಯ ಜೊತೆ ಇದ್ದರು. ಮದುವೆ ಆಗಿದ್ರು ಅಂತ ಹೇಳೋದಿಲ್ಲ, ಇದ್ರು ಅಂತ ಹೇಳ್ತಾಳೆ. ಆದ್ದರಿಂದ ನಮ್ಮ ತಂದೆಯ ಸಂಪೂರ್ಣ ಆಸ್ತಿಗೆ ನಾನೊಬ್ಬಳೇ ವಾರಸುದಾರಳು ಅನ್ನೋದು ಪ್ರಮೀಳಾಳ ವಾದ. ರಮಾಬಾಯಿಯ ವಾದ ಏನು? ರಮಾಬಾಯಿ ಏನು ಹೇಳ್ತಾಳೆ, ನಾನು ಪ್ರಮೀಳಾಳ ತಂದೆಯನ್ನ ಮದುವೆ ಆಗಿದ್ದೆ. ಅವರು ಮೃತ್ಯುಪತ್ರ ಮುಖೇನ ನನಗೆ ತಮ್ಮ ಪೂರ್ಣ ಆಸ್ತಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಆಕಿದು ವಾದ. ರಮಾಬಾಯಿ ಮದುವೆ ಆಗಿದ್ದು ಮದುವೆದು ಕಾಗದ ಪತ್ರ ಮತ್ತು ಮೃತ್ಯುಪತ್ರದ ಕಾಗದ ಪತ್ರ ಎರಡನ್ನೂ ಕೋರ್ಟ್ನಲ್ಲಿ ಹಾಜರು ಮಾಡಿರ್ತಾಳೆ. ಪ್ರಮೀಳಾ ತಾನು ತನ್ನ ತಂದೆಯ ಮಗಳು ಅನ್ನೋ ದಾಖಲೆಯನ್ನು ಹಾಜರು ಮಾಡಿರ್ತಾಳೆ. ಈಗ ಕೋರ್ಟ್ನ ಮುಂದಿರುವ ಪ್ರಶ್ನೆಗಳು ಏನು? ರಮಾಬಾಯಿ ಪ್ರಮೀಳಾಳ ತಂದೆಯನ್ನ ಮದುವೆ ಆಗಿದ್ದಳೆ ಅನ್ನೋದು ಕೋರ್ಟ್ನ ಮುಂದಿರುವ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ರಮಾಬಾಯಿಯು ಹಾಜರುಪಡಿಸಿದ ಮೃತ್ಯುಪತ್ರವು ನಿಜವಾದದ್ದೇ, ಮಾನ್ಯವಾದದ್ದೇ ಅನ್ನೋದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನು? ಪ್ರಮೀಳಾ ಒಬ್ಬಳೇ ವಾರಸುದಾರಳೆ ಪ್ರಮೀಳಾಳ ತಂದೆಗೆ ಅನ್ನೋದು ಮೂರನೇ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಕೆಳಗಿನ ಕೋರ್ಟ್ನವರು ಉತ್ತರಿಸುತ್ತಾ ಪ್ರಮೀಳಾ ಒಬ್ಬಳೇ ವಾರಸುದಾರಳು ಆದ್ದರಿಂದ ಈ ಪ್ರಮೀಳಾಳ ಪರವಾಗಿ ತೀರ್ಮಾನವನ್ನು ಕೊಟ್ಟರು. ಆ ತೀರ್ಮಾನವನ್ನು ಪ್ರಶ್ನಿಸಿ ರಮಾಬಾಯಿಯವರು ಉಚ್ಚ ನ್ಯಾಯಾಲಯಕ್ಕೆ ಬಂದರು. ಉಚ್ಚ ನ್ಯಾಯಾಲಯದಲ್ಲಿ ರಮಾಬಾಯಿಯು ಹಾಜರುಪಡಿಸಿದ ಮದುವೆಯ ಪತ್ರವನ್ನು ಪರಿಶೀಲಿಸಲಾಯಿತು. ಅದು ನಿಜವೆಂದು ಕಂಡುಕೊಳ್ಳಲ್ಪಟ್ಟಿತು. ಎರಡನೇದ್ದು, ರಮಾಬಾಯಿಯು ಹಾಜರುಪಡಿಸಿದ ಮೃತ್ಯುಪತ್ರ ವಿದೇಶದಲ್ಲಿ ಮಾಡಿತ್ತು. ಆದ್ದರಿಂದ ಭಾರತ ದೇಶದ ಕೋರ್ಟ್ನಲ್ಲಿ ಪ್ರೊಬೇಟನ್ನು ತೆಗೆದುಕೋಬೇಕಾಗಿತ್ತು. ಪ್ರೊಬೇಟ್ ಅಂತಾರೆ. ಪ್ರೊಬೇಟ್ ಅಂದ್ರೆ ಏನಪ್ಪ? ಸರ್ಟಿಫಿಕೇಟ್ ಆಫ್ ಎ ಕೋರ್ಟ್ ಟು ಎ ವಿಲ್. ಮೃತ್ಯುಪತ್ರಕ್ಕೆ ಕೋರ್ಟ್ನ ಹಸ್ತಾಕ್ಷರ. ಕೋರ್ಟ್ನಿಂದ ನೀವು ಪ್ರೊಬೇಟ್ ತಗೊಂಡ್ರಿ ಅಂತಂದ್ರೆ ಆ ನಂತರ ಆ ಮೃತ್ಯುಪತ್ರವನ್ನು ಯಾರು ಪ್ರಶ್ನಿಸುವುದಿಲ್ಲ. ಯಾಕಂದ್ರೆ ಅದಕ್ಕೆ ಕೋರ್ಟ್ನ
ಹಸ್ತಾಕ್ಷರ ಆಗಿರ್ತೈತಿ, ಅಂದ್ರೆ ಕೋರ್ಟ್ ಒಪ್ಕೊಂಡಿರ್ತೈತಿ, ತೀರ್ಮಾನ ಮಾಡಿರ್ತೈತಿ. ಈಗ ರಮಾಬಾಯಿ ಮೃತ್ಯುಪತ್ರದ ಮೂಲಕ ತನಗೆ ಆಸ್ತಿ ಬಂದೈತಿ ಅಂತ ಹೇಳ್ತಾಳಲ್ಲ, ಆ ಮೃತ್ಯುಪತ್ರ ವಿದೇಶದಲ್ಲಿ ಆಗಿತ್ತು. ದೇಶದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಆ ಮೃತ್ಯುಪತ್ರಕ್ಕೆ ನಮ್ಮ ಕೋರ್ಟ್ನಲ್ಲಿ ಪ್ರೊಬೇಟ್ ತಗೋಬೇಕಾಗಿತ್ತು. ಆ ಮೃತ್ಯುಪತ್ರವನ್ನು ಕೋರ್ಟ್ನಲ್ಲಿ ಹಾಜರು ಮಾಡಿ ಪ್ರೊಬೇಟ್ ತಗೋಬೇಕಾಗಿತ್ತು, ತಗೊಂಡಿದ್ದಿಲ್ಲ. ಹೀಗಾಗಿ ಅದನ್ನು ಕೋರ್ಟು ಮಾನ್ಯ ಮಾಡಲಿಲ್ಲ. ಆಮೇಲೆ ಲಗ್ನದ ವಿಷಯ, ಮದುವೆಯ ವಿಷಯ, ರಮಾಬಾಯಿ ಹಾಜರುಪಡಿಸಿದ ಮದುವೆಯ ಪತ್ರ ನಿಜವಾಗಿತ್ತು, ಆದ್ದರಿಂದ ಅದನ್ನು ಮಾನ್ಯ ಮಾಡಿತು. ಹೀಗಾಗಿ ಈ ಪ್ರಮಿಳಾಳ ತಂದೆಯ ಆಸ್ತಿಗೆ ರಮಾಬಾಯಿ ಒಬ್ಬಳೇ ಹಕ್ಕುದಾರ ಆಗೋದಿಲ್ಲ, ಯಾಕಂದ್ರೆ ಮೃತ್ಯುಪತ್ರ ಮಾನ್ಯ ಆಗಲಿಲ್ಲ. ಹೀಗಾಗಿ ಪ್ರಮಿಳಾಳಿಗೂ ಹಕ್ಕಿದೆ ಅಂಥೇಳಿ ಉಚ್ಚ ನ್ಯಾಯಾಲಯ ತೀರ್ಮಾನ ಕೊಡ್ತು. ನ್ಯಾಯವಾಗಿ ಪ್ರಮಿಳಾಳಿಗೆ ತನ್ನ ತಂದೆಯಿಂದ ಸಿಗಬೇಕಾದ ಆಸ್ತಿಯ ಹಕ್ಕು ಸಿಕ್ಕಿತು. ಹೀಗೆ ಆಸ್ತಿಯಲ್ಲಿ ಸಿಗಬೇಕಾದ ಪಾಲನ್ನು ಮೃತ್ಯುಪತ್ರವು ತಡೆಯಲು ಸಾಧ್ಯ, ಆದರೆ ಈ ಪ್ರಕರಣದಲ್ಲಿ ಅದಕ್ಕೆ ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂದ್ರೆ ಪ್ರೊಬೇಟ್ ತಗೊಂಡಿರಲಿಲ್ಲ. ಅದಕ್ಕೆ ನೆನ್ಪಿಟ್ಕೊಡ್ರಿ, ಮೃತ್ಯುಪತ್ರ ಅದು ದೇಶದಲ್ಲೇ ಮಾಡಿಸಿದ್ರು ಸಹಿತ ಅದಕ್ಕೆ ಕೋರ್ಟ್ನಿಂದ ಒಂದು ಪ್ರೊಬೇಟ್ ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡ್ರೆ ಅದು ಹಗರು ನ್ಯಾಯವನ್ನು ಪಡೀಲಿಕ್ಕೆ. ಆ ಪ್ರೊಬೇಟನ್ನು ಕೋರ್ಟ್ನಲ್ಲಿ ಮಾನ್ಯ ಮಾಡಲಾಗುತ್ತೆ ಅಂತ ಹೇಳ್ತಾ ತಮಗೆ ಈ ಪ್ರಕರಣದಿಂದ ಒಂದು ಸ್ವಲ್ಪ ಕಾನೂನಿನ ತಿಳುವಳಿಕೆ ಬಂತು ಅಂತ ತಿಳ್ಕೊಂಡು ಈ ವಿಷಯದ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.